ನನ್ನ ಮಗನಿಲ್ಲದೆ ನಾನು ಬದುಕುವುದಿಲ್ಲ. ನನಗೆ ಮಗ ಬೇಕು. ವ್ಯಕ್ತಿಯೊಬ್ಬನ ಸಾವು ಎನ್ನುವುದು ಸದ್ಧರ್ಮ ಸಾಧನೆಗೆ ಸಮರ್ಪಿತವಾಗಬೇಕು. ಆಗ ಅವನ ಬದುಕು ಸಾರ್ಥಕವಾಗುತ್ತದೆ, ಸಮರ್ಪಕವಾಗುತ್ತದೆ. ಅದನ್ನೇ ನಾವು ಹೊಂದಿದವರು ಈ ಸಂದರ್ಭದಲ್ಲಿ. ದುಃಖದ ನಡುವಿನಲ್ಲಿರುವಂತ ನಿನ್ನ ಮಾತಿನ ತಾತ್ಪರ್ಯದಿಂದ ಎಚ್ಚರಗೊಳಿಸಿ ಮಗುವನ್ನು ಹುಟ್ಟಿದೆಂದು ನನ್ನ ಮಗನೆಂದು ಹಿಡಿದುಕೊಂಡು ಪ್ರೀತಿಸುವುದಕ್ಕಿಂತ 10 ಜನರಿಗೆ ಉಪಕಾರವಾಗಿ ಪ್ರತಿಯಲ್ಲಿ ಬೆಳಕನ್ನು ತೋರುವ ಮಗಳು ತಾಯಿಯನ್ನು ನಾವು ಸಂತೋಷದಿಂದ ಬದುಕುವುದೇ ನನ್ನ ಬದುಕು ಅಂತ ಯೋಚನೆ ಮಾಡಿಕೊಂಡೆ ಸ್ವಲ್ಪ ಧೈರ್ಯ ಆಯ್ತು. ನೀನೊಬ್ಬರೇ ಈಗ ದುಃಖಿಸುವುದೇ ಹೇಳು. ಈ ಕುರುಕ್ಷೇತ್ರ ರಣಭೂಮಿಯಲ್ಲಿ ಧರ್ಮವನ್ನು ಉಳಿಸುವಲ್ಲಿ ನಾವು ಹೋರಾಟಕ್ಕೆ ಮುಂದುವರಿದಾಗ ನಿನ್ನಂತೆಯೇ ಅದೆಷ್ಟೋ ತಾಯಿ ಅವರ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ. ಹಾಗಾದರೆ ಒಬ್ಬ ಕ್ಷತ್ರಿಯಾಗಿಯಾಗಿ ನೀನೇ ಈ ರೀತಿಯಾಗಿ ಅರ್ಥದೆ ಸಾಮಾನ್ಯರ ಸೈನಿಕರ ತಾಯಿಯ ಅಥವಾ ಒಡದಿಯರ ಅಥವಾ ತಂಗಿಯಂದಿರ ಬಾಡೇಳು ಹೇಳು ಕೂಡದು. ಆದ್ದರಿಂದ ನೀನೇನೂ ಚಿಂತಿಸಬೇಡ. ಶಶಿವಂಶವೆನ್ನುವ ಕೈ ಮಹಾಶಕ್ತಿಯಲ್ಲ ಪ್ರತಿತಂತ್ರವನ್ನಾಗಿ ಉದಯಿಸಿ ಚಂದ್ರನಷ್ಟು ತಂಪನ್ನು ಲೋಕಕ್ಕೆ ಕೊಟ್ಟರು ವೈರ್ಯಪಾಯಕ್ಕೆ ಚೆಂಡಿನಂತೆ ಸಿಡಿಲವರಿಯಂತೆ ಹೋರಾಡಿದ್ದಾನೆ ಅಭಿಮನ್ಯು ಎನ್ನುವ ಹಾಗೆ ಅವನ ಹಸು ಕಸಿದುಕೊಂಡ ಆ ಸಂದರ್ಭದಲ್ಲಿ ದೇವತೆಗಳೆಲ್ಲ ಸುಮವೃಷ್ಟಿಯನ್ನು ಸುರಿಸಿದ್ದಾರೆ. ಯಾಕೆ? ನಮಗಾಗಿ. ಅಂದ್ರೆ ಪ್ರಪಂಚದ ಏಳಿಗೆಯ ಬಗ್ಗೆ ಸದಾಕಾಲವು ಚಿಂತನೆಯನ್ನು ಕೈಯುವವರು ದೇವತೆಗಳು. ದೇವತಾ ವರ್ಗದವರ ಕಾಯಕವನ್ನು ಒಬ್ಬ ಮಾನವ ಮಾತ್ರನಾಗಿ ಒಬ್ಬ ಎಳೆಯ ಘೋರ ಮಾಡಿದ್ದಾರೆ ಎನ್ನುವಾಗ ಅವರು ಸಂತೋಷದಿಂದಲೇ ಹರಸಿದ್ದಾರೆ ಎಂದಾದರೆ ಅವರೆಡೆಗೆ ಅವನನ್ನು ಉಳಿದಿದ್ದಾರೆ ಎಂದು ಸ್ವರ್ಗವಾಸಿಯಾದಂತಹ ಕಂದನ ಪ್ರೀತಾಗ್ನಿ ಅಂದರೆ ಅವನಿಗೆ ಸ್ವರ್ಗಪ್ರಾಪ್ತಿಯಾಗುವುದಕ್ಕೆ ಸಾಧ್ಯವುಂಟೇ ಹೇಳಿ. ಆದ್ದರಿಂದ ವೀರಯೋಧನೊಬ್ಬನ ತಾಯಿಯ ಧರ್ಮಯುದ್ಧವನ್ನು ಮಾಡಿ ಸ್ವರ್ಗವನ್ನು ಪ್ರಾಪ್ತಿಸಿಕೊಂಡಂತಹ ಆ ಮಗನಿಗಾಗಿ ಶುಭ ಹಾರೈಕೆಯನ್ನೇ ಮಾಡಿ ಎಲ್ಲಿದ್ದರೂ ಅವನು ನಮ್ಮವನಾಗಿಯೇ ಉಳಿಯುತ್ತಾನೆ, ನಮ್ಮ ವಂಶದ ಕೀರ್ತಿಯನ್ನು ಬೆಳಗಿಸುವಲ್ಲೇ ಆಗಿದ್ದಾನೆ ಎನ್ನುವ ಹಾಗೆ ಸಂತೋಷಿಸಲಿ. ವೀರ ಯೋಧನಿಗೆ ತಾಯಿಯಾಗಿದ್ದೇನೆ ಅಂತ ಸಂತೋಷ ನಿನ್ನ ಮಾತಿನ ತಾತ್ಪರ್ಯದಿಂದ ನನ್ನ ಮನಸ್ಸಲ್ಲಿ ಹುಟ್ಟಿಕೊಂಡಿತು. ಆದ್ದರಿಂದ ನನ್ನ ಮನಸ್ಸು ನೆಮ್ಮದಿಗೊಂಡಿದ್ದು, ಪ್ರಫುಲ್ಲಗೊಂಡಿದ್ದು ನಿನ್ನ ಮಾತಿನ ತಾತ್ಪರ್ಯದಿಂದ. ನಾನು ನಿನ್ನ ತಂಗಿಯಾಗಿ ಉಳಿದ್ದೇನೆ, ತಾಯಿಯ ಮಗನಾಗಿ ಉಳಿಯುವುದಿಲ್ಲ. ಯೋಧ ವೀರನವರನ್ನು ಪ್ರಪಂಚಕ್ಕೆ ಕೊಟ್ಟಿದ್ದೇನೆ ಎಂದು ಸಂತೋಷ ನನ್ನ ಮನಸ್ಸಿನಲ್ಲಿ
ಹಾಗೆ ನಿರೀಕ್ಷೆಯನ್ನು ಕಾಣುವುದಕ್ಕಾಗುತ್ತಿರಲಿಲ್ಲ.